ಈ ಅಧಿಕಾರಿ ಪ್ರತಿದಿನ ಕೆಲಸಕ್ಕೆ ಮಾತ್ರ ಚಕ್ಕರ್, ಆದ್ರೆ ಸಂಬಳ ಬಂದ ದಿನ ಮಾತ್ರ ಹಾಜರ್. ಬೆಳಗ್ಗೆ ಸಹಿ ಹಾಕಿ ಹೋದ್ರೆ ವಾಪಸ್ ಬರೋದು ಮರುದಿನ ಬೆಳಗ್ಗೆನೆ. ವಿಜಯನಗರದ ಹಾರಕನಾಡು ಗ್ರಾಮದಲ್ಲಿ ಪ್ರತಿದಿನ ಪಿಡಿಒ ಕಳ್ಳಾಟ ನಡೆಸ್ತಾ ಇದ್ದಾನೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. 6 ತಿಂಗಳಿನಿಂದ ನಾಪತ್ತೆಯಾದ ಪಿಡಿಒ ವಿರುದ್ಧ ವಿನೂತನವಾಗಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಗ್ರಾಮಸ್ಥರು. ಪಂಚಾಯಿತಿ ಅತ್ತ ಸುಳಿಯದ ಪಿಡಿಒಗಾಗಿ ಗ್ರಾಮಸ್ಥರು ಹುಡುಕಾಡ್ತಾ ಇದ್ದಾರೆ. ಅಂದ್ರೆ ಬೆಳಗ್ಗೆ ಬರೋದು, ಸೈನ್ ಮಾಡೋದು, ಅಂದ್ರೆ ಬಂದಿದ್ದೀನಿ ಪ್ರೆಸೆಂಟ್ ಅಂತ ಹೇಳಿ ಸೈನ್ ಮಾಡೋದು, ನೆಕ್ಸ್ಟ್ ಬೆಳಗ್ಗೆ ಹೋದ್ರೆ ಮರುದಿನ ಬೆಳಗ್ಗೆ ಮತ್ತೆ ಬರೋದು, ಮತ್ತೆ ಸೈನ್ ಮಾಡೋದು, ಅಂದ್ರೆ ಬಂದು ಸೈನ್ ಮಾಡಿ ಹೋಗೋದಷ್ಟೇ. ಹಾಜರಾತಿಯ ಬುಕ್ ಅನ್ನು ಕೂಡ ತೋರಿಸ್ತಾ ಇದ್ದಾರೆ ಗ್ರಾಮಸ್ಥರು, ಗಮನಿಸ್ತಾ ಇರಬಹುದು. ಪ್ರತಿದಿನ ಪ್ರೆಸೆಂಟ್, ಎಸ್ ನಾನು ಬಂದಿದ್ದೀನಿ ಅಂತ ಹಾಜರಾತಿ ಬುಕ್ ಅಲ್ಲಿ ಮಾತ್ರ ಒಂದು ದಿನ ತಪ್ಪದೆ ಸಹಿಯನ್ನ ಹಾಕಿದ್ದಾರೆ. ಜಸ್ಟ್ ಬಂದು ಸೈನ್ ಮಾಡಿ ಹೊರಟು ಬಿಡೋದಷ್ಟೇ. ಗ್ರಾಮಸ್ಥರ ಸಮಸ್ಯೆಗಳಿಗೆ ಅಥವಾ ಗ್ರಾಮಸ್ಥರು ಬಂದಾಗ ಆತ ಕಚೇರಿಯಲ್ಲಿ ಇರೋದೇ ಇಲ್ಲ. ಇದು 1 ತಿಂಗಳು 2 ತಿಂಗಳ ಕಳ್ಳಾಟ ಅಲ್ಲ, ಬರೋಬ್ಬರಿ 6 ತಿಂಗಳಿನಿಂದ ಈ ಪಿಡಿಒ ಇದೇ ರೀತಿ ಮಾಡ್ತಿದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಹರಪನಹಳ್ಳಿ ತಾಲೂಕಿನ ಹಾರಕನಾಳು ಗ್ರಾಮ ಪಂಚಾಯತ್ ಪಿಡಿಒ. ಈಗ ಗ್ರಾಮಸ್ಥರು ವಿನೂತನವಾಗಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಪಂಚಾಯಿತಿ ಎದುರು ಭಿತ್ತಿ ಪತ್ರಗಳು ಹಾಗೆ ಬ್ಯಾನರ್ಗಳನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಹಲವು ತಿಂಗಳುಗಳಿಂದ ವೀರೇಶ್ ಅನ್ನೋ, ಆತನ ಹೆಸರು ವೀರೇಶ್ ಅಂತ, ವೀರೇಶ್ ಅನ್ನೋ ಗ್ರಾಮ ಪಂಚಾಯಿತಿ ಪಿಡಿಒ ನಾಪತ್ತೆ ಆಗಿದ್ದಾನೆ, ದಯವಿಟ್ಟು ಹುಡುಕಿ ಕೊಡಿ ಅನ್ನೋ ಭಿತ್ತಿ ಪತ್ರಗಳನ್ನ ಅಂಟಿಸಿದ್ದಾರೆ ಗ್ರಾಮಸ್ಥರು. ಸಂಪೂರ್ಣವಾಗಿ ಇಲ್ಲಿರಲ್ಲ. ಸೈನ್ ಮಾಡಿ ಹೋಗಿದ್ದಾರೆ. ಇವತ್ತು ಬಂದು ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಸೈನ್ ಮಾಡಿ, ಅವರು ಅಧಿಕಾರಿಗಳು ಇಲ್ಲ ಅಲ್ಲಿ. ಇಲ್ಲಿ ನೋಡ್ರಿ, ಈ ರೀತಿ ಸೈನ್ ಮಾಡಿ ಅವರು ಇಲ್ಲಿಂದ ಹೋಗ್ಬಿಡ್ತಾರೆ. ಎಲ್ಲ ತಿಂಗಳದ್ದು ತಿಂಗಳಲ್ಲಿ 2 ರಿಂದ 3 ಡ್ಯೂಟಿ ಆಗಿದಾವೆ. ಆಮೇಲೆ ಹಿಂದಿನ ತಿಂಗಳು ಪ್ರತಿ ತಿಂಗಳಲ್ಲಿ ಪೂರ್ತಿ 1 ತಿಂಗಳದ ಹಾಜರಾತಿ ಒಳಗ 5 ದಿನ ಬರ್ತಾರೆ ಇವರು ಪಂಚಾಯತಿ ಒಳಗೆ. ಅಲ್ಲ, ಅವ್ರದ್ದು 2, 3, 4 ದಿವಸ ಮಾಡಿದ್ದಾರೆ. ಅಲ್ಲ, ಈ 5 ದಿನ ಬರ್ತಾರೆ ಒಂದು ತಿಂಗಳಿಗೆ. ಈ ಪಂಚಾಯತಿ ಪಿಡಿಒ 5 ದಿನ ಬರ್ತಾರೆ, 5 ದಿನ ಸೈನ್ ಮಾಡ್ತಾರೆ. ಬಂದ ತಕ್ಷಣ ಸೈನ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬಿಡ್ತಾರೆ ಅವ್ರ ಕೆಲಸಕ್ಕಾಗಿ. ಇಲ್ಲಿ ಇದೇನು ಪಂಚಾಯತಿ ಅಧಿಕಾರಿಗಳು, ಮೇಲಧಿಕಾರಿಗಳು ಕೇಳಬೇಕೋ ಬೇಡವೋ, ಇದನ್ನ ಕೇಳಬೇಕಾಗಿರೋದು ತಾಲೂಕಿನ ದಣಿಯಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ MLA ಆಗಿರ್ತಕ್ಕಂಥ MP ಲತಾಕ್ಕನವರು. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಅಟೆಂಡೆನ್ಸ್ ಬುಕ್ ನೋಡಿದ್ರೆ ಪ್ರತಿದಿನ ಪ್ರೆಸೆಂಟೇ, ಆದ್ರೆ ಬರೋದು, ಸೈನ್ ಮಾಡೋದು, ಹೋಗೋದು, ಇದು 1 ತಿಂಗಳಿಂದ ಅಲ್ಲ, 2 ತಿಂಗಳಿಂದ ಅಲ್ಲ, ಬರೋಬ್ಬರಿ 6 ತಿಂಗಳಿಂದ ಈ ಪಿಡಿಒ ನಡೆಸ್ತಾ ಇರುವಂತಹ ಕಳ್ಳಾಟ. ಯಾಕೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ? ಮಧುಮಲ, ಈಗ ಪಿಡಿಒಗಳ ಬಗ್ಗೆ ಇಡೀ ರಾಜ್ಯಾದ್ಯಂತ ಬಹುತೇಕ ಕಡೆ ಈ ಒಂದು ಕಂಪ್ಲೇಂಟ್ ಅಂದ್ರೆ ತಾವು ಹೇಳಿದ್ರೆ ಈ ರೀತಿಯಾದಂತದ್ದು ಒಂದು ಲೇಟ್ ಆಗಿ ಬರ್ತಕ್ಕಂಥದ್ದು, ಹಾಜರಿ ಬುಕ್ ನ ಸಹಿ ಮಾಡ್ತಕ್ಕಂಥದ್ದು ಬಹುತೇಕ ಕಡೆ ಚಾಲ್ತಿಯಲ್ಲಿತ್ತು, ಅಂದ್ರೆ ರನ್ನಿಂಗ್ ಕೂಡ ಇತ್ತು. ಇದೇ ಒಂದು ಪ್ರಕರಣ ಈಗ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಪಿಡಿಒ ಏನ್ ಮಾಡ್ತಾರೆ, ಸಂಬಳಕ್ಕೆ ಮಾತ್ರ ಹಾಜರಾಗ್ತಾರೆ, ಹಾಜರಿ ಬುಕ್ ನಲ್ಲಿ ಸಹಿ ಹಾಕಿ ಹೋದ್ರೆ ಪಂಚಾಯಿತಿಗೆ ವಾಪಸ್ ಬರೋದು ಆತ ಮರುದಿನನೇ ಅನ್ನುವಂಥದ್ದು ಕೂಡ ಇಲ್ಲಿ ಏನು ಗ್ರಾಮಸ್ಥರ ಆರೋಪವನ್ನ ಮಾಡ್ತಕ್ಕಂಥದ್ದು. ಕೆಲಸಕ್ಕೆ ಚಕ್ಕರ್ ಹೊಡ್ಬಿಟ್ಟು ಸಂಬಳಗೆ ಈ ಒಂದು ಪಿಡಿಒ ಹಾಜರಾಗ್ತಾನೆ. ಸುಮಾರು 6 ತಿಂಗಳಿಂದ ಕೂಡ ಸಂಬಳ ಪಡೆದು ಕೆಲಸಕ್ಕೆ ಚಕ್ಕರ್ ಹಾಕಿರ್ತಕ್ಕಂಥ ವೀರೇಶ್ ಅಂತಕ್ಕಂಥ ಗ್ರಾಮ ಪಂಚಾಯತ್ ಪಿಡಿಒ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಕೃಷಿದಲ್ಲಿ ತಾವು ನೋಡ್ತಾ ಇದ್ದೀರಿ. ಈಗ ಆತ ಏನ್ ಮಾಡ್ತಾ ಇದ್ದಾನೆ, ತನ್ನ ಒಂದು ವೈಯಕ್ತಿಕ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಕಡೆ ಆತ ಹೋಗ್ತಾ ಇರ್ತಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಹರಪನಹಳ್ಳಿ ತಾಲೂಕಿನ ಹರಕನಾಳು ಗ್ರಾಮ ಪಂಚಾಯತಿ ಎದುರು ಭಿತ್ತಿ ಪತ್ರಗಳನ್ನ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಪ್ರದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಲವು ತಿಂಗಳುಗಳಿಂದ ವೀರೇಶ್ ಅನ್ನೋ ಗ್ರಾಮ ಪಂಚಾಯತಿ ಪಿಡಿಒ ನಾಪತ್ತೆ ಆಗಿರೋ ಕಾರಣಕ್ಕೋಸ್ಕರ ಈ ಒಂದು ಪಿಡಿಒನ ಹುಡುಕೊಡಿ ಅನ್ನುವಂಥದ್ದು ಕೂಡ ಭಿತ್ತಿ ಪತ್ರವನ್ನ ಹಿಡಿದ್ಬಿಟ್ಟು ಮಾಧ್ಯಮದ ಎದುರಿಗೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತೆ ಗ್ರಾಮಸ್ಥರು ಕೂಡ ಈ ಒಂದು ಭಿತ್ತಿ ಪತ್ರವನ್ನ ತೋರಿಸ್ತಾ ಇದ್ದಾರೆ. ಭಿತ್ತಿ ಪತ್ರವನ್ನ ಅಂಟಿಸ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರಿಂದ ವಿನೂತನವಾದಂತ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಹೀಗಾಗಿ 6 ತಿಂಗಳಲ್ಲಿ ಒಂದು ಅಭಿವೃದ್ಧಿ ಕೆಲಸವೂ ಆಗಿಲ್ಲ, ಯಾವ ಮೀಟಿಂಗ್ ಕೂಡ ಆಗಿಲ್ಲ, ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ತೀರ್ಮಾನ ಕೂಡ ಇವರು ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು. ಜನಸಾಮಾನ್ಯರು ಕೆಲಸ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು
ಪಿಡಿಒ ನಮ್ಗೆ ಇಂತ ಪಿಡಿಒ ನಮ್ಗೆ ಬೇಡ ನಮ್ಮ ಪಂಚಾಯತ್ಗೆ ಅನ್ನುವಂಥದ್ದು ಕೂಡ ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು. ಕೂಡಲೇ ಪಿಡಿಒನ ಬದಲಾವಣೆ ಮಾಡಬೇಕು, ಹಾಗಾಗಿ ಬೇರೊಬ್ಬ ಇನ್ನೊಬ್ಬ ಪಿಡಿಒನ ಇದು ನೇಮಿಸಬೇಕು ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಒತ್ತಾಯ ಆಗಿರ್ತಕ್ಕಂಥದ್ದು ಮಧುಮಾಲ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂತ MP ಲತಾಕ್ಕನವರು ಈ ಒಂದು ಅಧಿಕಾರಿನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೀವಿ. ನಾವೆಲ್ಲರೂ ಇಲ್ಲಿ ಏಳಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲಾ ಸಾರ್ವಜನಿಕರು ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀವಿ. ಕಾನೂನಾತ್ಮಕವಾಗಿ ಅವ್ರಿಗೇನು ಎಲ್ಲ ಶಿಕ್ಷೆ ಮಾಡಬೇಕು ಅದನ್ನು ಕಾನೂನು ಕ್ರಮ ಜರುಗಿಸಲಿ ಅಂತ ಹೇಳ್ಕೊಂತಿದ್ದೀವಿ. ಪ್ರತಿ ತಿಂಗಳನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.